ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಡು ಬಿಸಿಲಿಗೆ ಬಿಯರ್ ಮೊರೆ ಹೋಗಿದ್ದಾರೆ ಮದ್ಯಪ್ರಿಯರು. ವಿಜಯನಗರ ಜಿಲ್ಲೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಬಿಯರ್ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಸುಡೋ ಬಿಸಿಲಿಗೆ ಮದ್ಯಪ್ರಿಯರು ಈ ರೀತಿಯಾಗಿ ಬಿಯರ್ ಸೇವನೆ ಮಾಡುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಿಜಯನಗರದ ಮದ್ಯದಂಗಡಿಗಳಲ್ಲಿ ಬಿಯರ್ ಸ್ಟಾಕ್ ಖಾಲಿ ಆಗಿದೆ. ಪೂರೈಕೆಗಾಗಿ ಅಬಕಾರಿ ಇಲಾಖೆಗೆ ಬಾರ್ ಮಾಲೀಕರ ಮೊರೆ ಹೋಗುತ್ತಾರೆ. ಬಿಯರ್ ಇದ್ರೆ ಟಿನ್ ಇಲ್ಲ, ಟಿನ್ ಇದ್ರೆ ಬಿಯರ್ ಇಲ್ಲ. ಮದ್ಯದಂಗಡಿಗಳ ಮಾಲೀಕರು ಎಣ್ಣೆ ಪ್ರಿಯರು ಇದೀಗ ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲು ಹೆಚ್ಚಾಗ್ತಾ ಇರೋದ್ರ ಕಾರಣದಿಂದಾಗಿ ಎಲ್ಲ ಮದ್ಯಪ್ರಿಯರು ಕೂಡ ಇದೀಗ ಬಿಯರ್ಗೆ ಮೊರೆ ಹೋಗ್ತಾ ಇರೋದ್ರಿಂದ ಬಿಯರ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಆದರೆ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ಇದೀಗ ಪೂರೈಕೆಗಾಗಿ ಅಬಕಾರಿ ಇಲಾಖೆಯ ಮೊರೆ ಹೋಗಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ನಗರ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಒಂದ್ ಕಡೆ ಏನು ಸಾರ್ವಜನಿಕರು ತಂಪು ಪಾನೀಯಗಳಿಗೆ ಮೊರೆ ಹೋದ್ರೆ, ಇನ್ನೊಂದ್ ಕಡೆ ಮದ್ಯಪ್ರಿಯರು ಕೂಡ ಬಿಯರ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಬಿಯರ್ ಅನ್ನ ಕುಡಿಯುವಂತದ್ದು ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಸದ್ಯ ನಾವೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವೈನ್ ಶಾಪ್ ಮುಂದ್ಗಡೆ ಇದೀವಿ. ನೋಡ್ಬೋದು, ಈಗ ಆಲ್ರೆಡಿ ಕೆಲವು ಸ್ಟಾಕ್ಗಳು ಕೂಡ ಬಂದಿದಾವೆ. ಬಿಯರ್ ಬಾಟ್ಲಿ ಆಗ್ಲಿ, ಬೇರೆ ಬೇರೆ ತರದಂತ ವೈನ್ ಸ್ಪಾಟ್ಗಳಿಗೆ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ಸದ್ಯ ಇರತಕ್ಕಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸ್ಟಾಕ್ ಇಲ್ಲ ಅಂತಕ್ಕಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಮದ್ಯಪ್ರಿಯರು ಕೂಡ ಒಂದು ಕಂಪ್ಲೇಂಟ್ ಇದೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ದಣಿದು ಕೆಲಸ ಮಾಡಿ ಬಂದಂತ ಕೆಲವರು ಏನಿದ್ದಾರೆ ಅವರು ಮದ್ಯಕ್ಕೆ ಮೊರೆ ಹೋಗ್ತಾರೆ, ಬಿಯರ್ಗಳಿಗೆ ಮೊರೆ ಹೋಗ್ತಾರೆ. ಆದ್ರೆ ಮದ್ಯಪ್ರಿಯರಿಗೆ ಬೇಕಾದಂತಹ ಮದ್ಯ ಇವತ್ತು ಬಿಯರ್ ಸಿಗ್ತಾ ಇಲ್ಲ ಅಂತಕ್ಕಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಕೂಡ ಇಲ್ಲ ಅಂತಕ್ಕಂತ ಮಾಹಿತಿ ಕೂಡ ಗೊತ್ತಾಗ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ಏನು ಅಂಗಡಿಯ ಒಂದಿಷ್ಟು ಇವರು ಕೂಡ ಇದ್ದಾರೆ, ಆ ಅಂಗಡಿ ಓನರ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸದ್ಯ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಿಯರ್ ಸಿಗ್ತಾ ಇಲ್ಲ, ಸರಿಯಾಗಿ ಪೂರೈಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಏನ್ ಸಮಸ್ಯೆ ಸರ್? ಆಕ್ಚುಲಿ ಸಮ್ಮರ್ ಜಾಸ್ತಿ ಪ್ರಾಬ್ಲಮ್, ಬಿಸಿಲಿಂದ ಪ್ರಾಬ್ಲಮ್. ಓಕೆ, ಅಲ್ಲ ಈಗ ಒಂದ್ ಕಡೆ ಜನ ತಂಪು ಪಾನೀಯಕ್ಕೆ ಹೋಗ್ತಾರೆ, ಮದ್ಯಪ್ರಿಯರು ಬಿಯರ್ ಹಾಟ್ ಬಿಟ್ಟು ಬಿಯರ್ ಬಂದ್ಬಿಟ್ಟು. ಯಾಕೆ ಅಂತ? ಅಂದ್ರೆ ಸಮ್ಮರ್ ಜಾಸ್ತಿ, ಬಿಸಿಲು ಜಾಸ್ತಿ ಇದೆ ಸರ್. ಓಕೆ, ಹಂಗಾಗಿ ಅಲ್ಲಲ್ಲ ಈಗ ನಿಮ್ಗೆ ಮೊದಲು ಯಾವ ರೀತಿ ಇತ್ತು? ಬೇಡಿಕೆಗೆ ತಕ್ಕಂತೆ ಇತ್ತು? ತಕ್ಕಂತೆ ಇತ್ತು. ಇವಾಗ ಈ ಸಲ ಬಿಸಿಲು ಜಾಸ್ತಿ ಇದೆ ಅಲ್ಲ, ಹಂಗೆ ಸ್ವಲ್ಪ ಸೇಲ್ ಜಾಸ್ತಿ ಆಗ್ಬಿಟ್ಟು ಬೀರ್. ಸದ್ಯ ನಿಮ್ಮಲ್ಲಿ ಸ್ಟಾಕ್ ಇದೆನಾ? ಆ ಸ್ಟಾಕ್ ಈಗ ನಾವೊಂದು ಕೇಳ ಬ್ರ್ಯಾಂಡ್ ಸಿಗಲ್ಲ. ಒಂದೊಂದ್ಸಲಿ ಕೇಪ್ ಸಣ್ಣ ಬೇಕಂತಾರೆ ಸಿಗಲ್ಲ, ಟುಬರ್ಗು ದೊಡ್ಡ ಬೇಕಂತಾರೆ ಸಿಗಲ್ಲ. ಒಂದಿನ ಆರ್ಸಿ ಬರ್ತಾವ, ಒಂದೊಂದ್ಸಲ ಬುಲೆಟ್ ಬರ್ತಾವ, ಹಂಗೆ. ಈಗ ನಿಮ್ಮಲ್ಲಿ ಈಗ ಬರ್ತಾರೆ ಬಹುತೇಕ ಪ್ರತಿನಿತ್ಯ ಬರೋರ್ ಸಂಖ್ಯೆ ಈ ಬೇಸಿಗೆ ಸಮಯದಲ್ಲಿ ಕಡಿಮೆ ಇದೆನಾ ಜಾಸ್ತಿ ಇದೆ? ಅಂದ್ರೆ ಬೀರ್ ಕೂಡ ಜನ ಜಾಸ್ತಿ ಅದಾರೆ ಈಗ, ಜಾಸ್ತಿ ಇದೆ. ಸದ್ಯಕ್ಕೆ ನಿಮ್ಮಲ್ಲಿ ಯಾವ್ಯಾವ ತರದ ಬ್ರಾಂಡ್ ಸ್ಟಾಕ್ ಇದಾವೆ? ಈಗ ನಮ್ದು ಆರ್ಸಿ ಐತೆ, ಬುಲೆಟ್ ಐತೆ. ಈ ಕೇಪ್ ಸಣ್ಣ ಟಿನ್ ಇಲ್ಲ, ಹಂಗಾಗಿ ಟುಬರ್ಗು ದೊಡ್ಡದು ಒಂದೊಂದ್ ದಿನ ಬರ್ತದೆ, ಒಂದೊಂದು ಸ್ಟಾಕ್ ಬರಲ್ಲ. ಈಗ ಜಾಸ್ತಿ ಮಧ್ಯಪ್ರಿಯರು ಯಾವ್ದಕ್ಕೆ ಕೇಳೋದು? ಯಾವ್ದು ಕೇಳೋದು? ಕೇಪ್, ಆರ್ಸಿ, ಬುಲೆಟ್ ಅವನ್ನೇ ಎಲ್ಲ ಜಾಸ್ತಿ ಕೇಳ್ತಾರೆ. ಸ್ಟಾಕ್ ಅಂದ್ರೆ ಒಂದಿನ ಡೈಲಿ ಪರ್ಮಿಟ್ ಮಾಡ್ಬೇಕು, ಒಂದಿನ ಬರ್ತಾವ, ಮತ್ತೊಂದಿನ ಪರ್ಮಿಟ್ ಮಾಡ್ಬೇಕು, ಡೈಲಿ ಪರ್ಮಿಟ್ ಮಾಡ್ಬೇಕು. ಬೀರ್ ಇಂದ ಡಿಮ್ಯಾಂಡ್ ಆಗುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ಅಂಗಡಿಯವರು ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಕೂಡ ಕಡಿಮೆ ಆಗ್ತಾ ಇದೆ. ಬೇಸಿಗೆ ಸಂದರ್ಭದಲ್ಲಿ ಮದ್ಯಪ್ರಿಯರು ಕೂಡ ಬಿಯರ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಒಂದ್ ಕಡೆ ಬಿಯರ್ ಪ್ರಮಾಣ ಅಂದ್ರೆ ಬಿಯರ್ ಮಾರಾಟ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಪೂರೈಕೆ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.